ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಯರಬಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದ ಶಿಕ್ಷಕರ ಪ್ರತಿಭಾ ಪರಿಷತ್ ರಿ ಮೈಸೂರು ಕಲಾವಿದ ಶಿಕ್ಷಕರ ಸಮಿತಿ ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಏರ್ಪಡಿಸಿದ್ದ ಕೋಲು ಕುಣಿದವೆ ಎಂಬ ಕಾರ್ಯಕ್ರಮದ ಕೋಲಾಟ ಸ್ಪರ್ಧೆಯಲ್ಲಿ ಜಿಲ್ಲೆಯಿಂದ 2 ತಂಡಗಳು ಭಾಗವಹಿಸಿ ಕ್ರಮವಾಗಿ ಪ್ರಥಮ ಸ್ಥಾನ ಹಾಗೂ ಟಾಪ್ 6ನೇ ಸ್ಥಾನ ಪಡೆದುಕೊಂಡಿವೆ. ಇದಕ್ಕೆ ಊರಿನ ಮುಖಂಡರು ದಿನಾಂಕ ಜನವರಿ 30, 2026ರ ಶುಕ್ರವಾರದಂದು ಕೋಲಾಟದಲ್ಲಿ ವಿಜೇತರಾದ ಶಾಲಾ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಊರಿನ ಮುಖಂಡರಾದ ಯರಬಳ್ಳಿ ಉಮಾಪತಿ ಮಾತನಾಡಿ, ನಮ್ಮ ಊರಿನ ಶಾಲಾ ವಿದ್ಯಾರ್ಥಿಗಳು ಕೋಲಾಟದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ತಂದಿರುವುದು ನಮಗೆಲ್ಲ ತುಂಬಾ ಸಂತೋಷ ತಂದಿದೆ. ಶಿಕ್ಷಣದ ಜೊತೆಗೆ ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಇದರಿಂದ ಮಕ್ಕಳ ಬೌದ್ಧಿಕತೆ ವಿಕಸನವಾಗುತ್ತದೆ. ಇದಕ್ಕೆಲ್ಲ ಕಾರಣ ನಮ್ಮ ಊರಿನ ಈ ಶಾಲೆಯ ಶಿಕ್ಷಕರ ಪರಿಶ್ರಮ ಕಾರಣ. ಶಿಕ್ಷಕರು ಮಕ್ಕಳಲ್ಲಿ ಅಡಗಿರುವ ಶಕ್ತಿಯನ್ನು ಹೊರ ತೆಗೆದು ಉತ್ತೇಜಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದರಿಂದ ಮಕ್ಕಳಲ್ಲಿ ನಾಯಕತ್ವದ ಗುಣ ಬೆಳೆಯುತ್ತದೆ, ಜೊತೆಗೆ ಧೈರ್ಯ ಬರುತ್ತದೆ. ನಮ್ಮ ಊರಿನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದ ಜೊತೆಗೆ ನಮ್ಮ ಸಹಕಾರವೂ ಸದಾ ಇರುತ್ತದೆ. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಡಿ. ಸಿದ್ದಪ್ಪ ಮಾತನಾಡಿ, ನಮಗೆಲ್ಲ ಅತಿಯಾದ ಸಂತೋಷವಾಗಿದೆ. ಕೋಲಾಟದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ತಂದಿರುವುದು ಇಲ್ಲಿರುವ ಶಿಕ್ಷಕರ ತ್ಯಾಗ ಪರಿಶ್ರಮದಿಂದ ಹಾಗೂ ಊರಿನವರ ಸಹಕಾರದಿಂದ. ಶಿಕ್ಷಕರು ಮಾಡಿರುವಂತಹ ಕೆಲಸ ತುಂಬಾ ಸಂತೋಷ ಕೊಡುತ್ತದೆ. ನಮ್ಮ ಇಂತಹ ಹಳ್ಳಿಗಾಡಿನ ಮಕ್ಕಳು ರಾಜ್ಯ ಪ್ರಶಸ್ತಿ ತಂದಿರುವುದು ನಿಜಕ್ಕೂ ನಮಗೆ, ಊರಿಗೆ, ಶಿಕ್ಷಕರಿಗೆ ತುಂಬಾ ಖುಷಿ ನೀಡಿದೆ. ಇಂತಹ ಒಳ್ಳೆಯ ಶಿಕ್ಷಕರ ಕೈಯಲ್ಲಿ ಓದುತ್ತಿರುವುದು, ಪ್ರಶಸ್ತಿ ತಂದಿರುವುದನ್ನು ನೋಡಿದರೆ ನಮ್ಮ ಈ ಮಕ್ಕಳೇ ಭಾಗ್ಯವಂತರು. ನಾವೆಲ್ಲರೂ ಶಾಲೆಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನಮ್ಮ ಶಾಲೆಯನ್ನು ಉನ್ನತ ಸ್ಥಾನಕ್ಕೆ ತರೋಣ. ತಾಯಂದಿರು ನಿಮ್ಮ ಮಕ್ಕಳನ್ನು ತಪ್ಪದೇ ಸರ್ಕಾರಿ ಶಾಲೆಗೆ ಕಳಿಸಿ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಕೆ. ವೆಂಕಟೇಶ್ ಅಧ್ಯಕ್ಷತೆ ವಹಿಸಿದ್ದರು. ಉಪಾಧ್ಯಕ್ಷೆ ರಾಜಮ್ಮ, ವಿಎಸ್ಎಸ್ಎನ್ ಅಧ್ಯಕ್ಷ ಬಿ. ಪುಟ್ಟಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿ. ಸಿದ್ದೇಶ್, ಎಚ್. ಹನುಮಂತಪ್ಪ, ಚೌಡಮ್ಮ ಸಿದ್ದಪ್ಪ, ಮಂಜುಳ ರೇವಣಸಿದ್ದಪ್ಪ, ಸರ್ಪಭೂಷಣ್, ಬಾಡ್ತಿ ಮುಖ್ಯ ಗುರುಗಳಾದ ಬಿ. ಕರಿಬಸಪ್ಪ, ತರಬೇತುದಾರರು ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಮೂರ್ತಿ ಎಲ್, ಸಹ ಶಿಕ್ಷಕರಾದ ಲಿಂಗರಾಜ ಗೋವಿಂದಪ್ಳ, ನಾಗಮ್ಮ ಎನ್. ಮಂಜುನಾಥ್ ಕೆ. ಎಂ. ರಶ್ಮಿ ಬಿ. ಕೆ. ಅತಿಥಿ ಶಿಕ್ಷಕಿ ಮುಬಿನಾಬಿ ಸಿದ್ದಿ, ಗ್ರಾಮಸ್ಥರಾದ ಪ್ರವೀಣ್ ಕುಮಾರ್ ಬಣಕಾರ್, ಎಸ್. ದೇವೇಂದ್ರಪ್ಪ, ಹಳೆಯ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಕೋಲಾಟದಲ್ಲಿ ವಿಜೇತರಾದ ಮಕ್ಕಳಿಗೆ ಸನ್ಮಾನಿಸಿದರು. ಕೋಲಾಟದಲ್ಲಿ ಪ್ರಥಮ ಸ್ಥಾನ ಪಡೆದ ಮಕ್ಕಳಾದ ಮನೋಜ್ ಉಮೇಶ್ ಡೊಂಬರ, ಎ. ಮೇಘನಾ, ಜಿ. ಚಂದನ್, ಸಿ. ಬಿ. ಗಗನ, ಜಿ. ಕೆ. ಭವಾನಿ, ಎಸ್. ನಾಗರಾಜ್, ಬಿ. ಸೌಂದರ್ಯ, ಕೆ. ಭೂಮಿಕಾ ಹಾಗೂ ಟಾಪ್ 6ನೇ ಸ್ಥಾನ ಪಡೆದ ಮಕ್ಕಳಾದ ಕೆ. ನಿರಂಜನ್, ಸಿ. ಬಿ. ಪ್ರವೀಣ್, ಬಿ. ಸೂರ್ಯ, ಬಿ. ಚಂದ್ರ, ಕೆ. ನಾಗರಾಜ್, ಡಿ. ಪೃಥ್ವಿ, ರಿಜಿಸ್ಟ್ರಾರ್, ಕೆ. ಆದರ್ಶ ಮತ್ತು ಕೆ. ರಾಕೇಶ್ ವರದಿ, ಮಹೇಶ್ ಅರಸಿಕೆರೆ, ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಶಾಲೆಯ ಶಿಕ್ಷಕರು ಹಾಗೆ ಮಾಡಲಿ, ಮತ್ತು ನಾವುಗಳು ಕೂಡ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕೆಲಸಗಳನ್ನು ನಾವು ಹಾಗೆ ಮಾಡಬೇಕು. ಮತ್ತು ಅದೇ ರೀತಿಯಾಗಿ ನಿಮಗೆ ಈ ನಮ್ಮ ಮೂರ್ತಿ ನಾಯಕರು ಭಾಳ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಶಾಲೆ ಎಲ್ಲ ಶಿಕ್ಷಕರು, ಗುರುಮಾತೆಯರು ಅದಕ್ಕೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಆದ್ದರಿಂದ ಇದು ಇಷ್ಟೊಂದು ಹೊರಗೆ ಬಂದು ನಮ್ಮ ಶಾಲೆ ಆಟ ಪಾಠಗಳಲ್ಲಿ ಮುಂದಾಗಿದೆ. ಬರೀ ಇದು ನಿಮ್ಮ ಮಕ್ಕಳಿಗಷ್ಟೇ ಹೆಮ್ಮೆ ಅಲ್ಲ, ನಾವು ಕೂಡ ಈ ಊರಿನವರಿದ್ದು ನಮಗೂ ಕೂಡ ಭಾಳ ಹೆಮ್ಮೆ. ಅದರಿಂದ ಈ ನಮ್ಮ ಶಿಕ್ಷಕರೆಲ್ಲರನ್ನೂ ಕೂಡ ನಾವು ಗೌರವದಿಂದ ಕಾಣ್ತೇವೆ. ಇನ್ನೂ ಹೆಚ್ಚಿನ ಈ ಶಿಕ್ಷಣವನ್ನು ಕೊಡಿಸಿದರೆ ನಿಮ್ಮನ್ನು ಬಹಳ ನಾವು ಉತ್ತುಂಗದಲ್ಲಿ ಇಟ್ಕೊಳ್ತೇವೆ. ನಮ್ಮ ಮಕ್ಕಳಿಗೆ ನೀವು ಒಂದು ದಾರಿದೀಪ ಆಗಬೇಕು. ನಿಮ್ಮ ಮಾರ್ಗದರ್ಶನದಲ್ಲಿ ಇವರು ಒಳ್ಳೊಳ್ಳೆ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಕೆಲಸವನ್ನು ಮಾಡಬೇಕು. ಹಾಗೆ ನೀವು ಇವರಿಗೆ ಉತ್ತೇಜನ ಕೊಡ್ರಿ. ಈಗ ನೋಡಿರಿ, ಮೂರ್ತಿ ನಾಯಕರು ಇಷ್ಟೆಲ್ಲ ಮಾಡಿರೋದ್ರಿಂದ ನಾವೆಲ್ಲರೂ ಕಲಿತು ಇದರ ಬಗ್ಗೆ ಮಾತಾಡ್ತೇವೆ, ಇದ್ರ ಬಗ್ಗೆ ಸಂತೋಷವನ್ನು ಹಂಚಿಕೊಳ್ತಾ ಇದ್ದೇವೆ. ಇನ್ನು ಮುಂದೆ ನಮ್ಮ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಹೆಚ್ಚಾಗಿ ಆಗಲಿ, ನಮ್ಮ ಶಾಲೆ ಬೆಳೆಯಲಿ. ನಮ್ಮ ಶಾಲೆ ಇಡೀ ಈಗೇನು ಕೋಲಾಟ ರಾಜ್ಯಕ್ಕೆ ಪ್ರಥಮ ಅಂತ ಇದ್ದ ನಮ್ಮ ಶಾಲೆ ಎಲ್ಲ ವಿಚಾರದಲ್ಲೂ ಕೂಡ ರಾಜ್ಯಕ್ಕೆ ಪ್ರಥಮ ಆಗಲಿ ಅಂತ ನಾನು ಶುಭ ಹಾರೈಸಿ